ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ಇದೀಗ ನಾವು ಹೇಳಲಿರುವ ಸುದ್ದಿ ರಬಕವಿ ಬನಹಟ್ಟಿ ತಾಲೂಕಿನ ಜನಜೀವನಕ್ಕೆ ನೇರವಾಗಿ ಸಂಬಂಧಿಸಿದ ಅತ್ಯಂತ ಗಂಭೀರ ವಿಷಯವಾಗಿದ್ದು, ಹಲವು ವರ್ಷಗಳಿಂದ ಬಾಕಿ ಉಳಿದಿರುವ ಮೂಲಸೌಕರ್ಯ ಸಮಸ್ಯೆಯ ವಿರುದ್ಧ ಸಾರ್ವಜನಿಕರ ಆಕ್ರೋಶವನ್ನು ಪ್ರತಿಬಿಂಬಿಸುತ್ತದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಿಷವಾಡಗಿ ಸೇತುವೆಯ ತ್ವರಿತ ಕಾಮಗಾರಿಗೆ ಆಗ್ರಹಿಸಿ ಇಂದು ತಾಲೂಕಿನ ಸಾರ್ವಜನಿಕರು ಶಾಂತಿಯುತ ಆದರೆ ದೃಢವಾದ ಹೋರಾಟಕ್ಕೆ ಮುಂದಾಗಿದ್ದಾರೆ. ದಿನಾಂಕ 16-12-2025 ರಬಕವಿ ಬನಹಟ್ಟಿ ತಾಲೂಕಾ ಸಾರ್ವಜನಿಕರ ವತಿಯಿಂದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಹೋರಾಟ ರಬಕವಿ ಶ್ರೀ ಶಂಕರಲಿಂಗ ದೇವಸ್ಥಾನದ ಎದುರಿಗೆ ನಡೆಯುತ್ತಿದೆ. ವೀಕ್ಷಕರೇ, ಮಹಿಷವಾಡಗಿ ಸೇತುವೆ ಈ ಭಾಗದ ಜನರಿಗೆ ಕೇವಲ ಒಂದು ಸೇತುವೆಯಷ್ಟೇ ಅಲ್ಲ, ಅದು ರೈತರು, ವಿದ್ಯಾರ್ಥಿಗಳು, ವ್ಯಾಪಾರಿಗಳು, ಕೂಲಿ ಕಾರ್ಮಿಕರು ಮತ್ತು ರೋಗಿಗಳಿಗೆ ಅಗತ್ಯವಾದ ಪ್ರಮುಖ ಸಂಪರ್ಕ ಸೇತುವೆಯಾಗಿದೆ. ಆದರೆ ಈ ಸೇತುವೆಯ ಕಾಮಗಾರಿ ಹಲವು ವರ್ಷಗಳಿಂದ ವಿಳಂಬವಾಗುತ್ತಿರುವುದರಿಂದ ಜನರು ಪ್ರತಿದಿನವೂ ಅಪಾರ ತೊಂದರೆ ಅನುಭವಿಸುವಂತಾಗಿದೆ. ಸೇತುವೆ ಪೂರ್ಣವಾಗದ ಕಾರಣವಾಗಿ ಮಳೆಗಾಲದಲ್ಲಿ ನದಿಯ ಹರಿವು ಹೆಚ್ಚಾದಾಗ ಸಂಚಾರ ಸಂಪೂರ್ಣ ಸ್ಥಗಿತಗೊಳ್ಳುತ್ತದೆ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ರೈತರು ತಮ್ಮ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಪರದಾಡುತ್ತಿದ್ದಾರೆ. ತುರ್ತು ವೈದ್ಯಕೀಯ ಅಗತ್ಯವಿರುವ ರೋಗಿಗಳು ಆಸ್ಪತ್ರೆಗೆ ಹೋಗಲು ಜೀವಪಾಯವನ್ನು ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಸಾರ್ವಜನಿಕರು ತಮ್ಮ ನೋವನ್ನು ಹೊರಹಾಚಿದ್ದಾರೆ. ಇಂದು ನಡೆಯುತ್ತಿರುವ ಉಪವಾಸ ಸತ್ಯಾಗ್ರಹದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ನೂರಾರು ಜನರು ಭಾಗವಹಿಸಿದ್ದು, ಸೇತುವೆ ಕಾಮಗಾರಿ ತಕ್ಷಣ ಆರಂಭಿಸಿ ಪೂರ್ಣಗೊಳಿಸಬೇಕು, ವಿಳಂಬಕ್ಕೆ ಕಾರಣರಾದ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಜನರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂಬ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ವೀಕ್ಷಕರೇ, ಸಾರ್ವಜನಿಕರ ಹೇಳಿಕೆಯ ಪ್ರಕಾರ ಹಲವು ಬಾರಿ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಷ್ಟ ಉತ್ತರ ಅಥವಾ ಕಾರ್ಯಾಚರಣೆ ನಡೆಯದ ಕಾರಣ ಕೊನೆಗೆ ಉಪವಾಸ ಸತ್ಯಾಗ್ರಹದಂತಹ ಹೋರಾಟದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಯಿತು. ಇದು ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧದ ಎಚ್ಚರಿಕೆಯ ಸಂದೇಶವಾಗಿದೆ ಎಂದು ಹೋರಾಟಗಾರರು ತಿಳಿಸಿದ್ದಾರೆ. ಸತ್ಯಾಗ್ರಹ ಸ್ಥಳದಲ್ಲಿ ಶಾಂತಿಯುತ ವಾತಾವರಣವಿದ್ದು, ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ಯುವಕರು ಒಗ್ಗಟ್ಟಾಗಿ ಹೋರಾಟದಲ್ಲಿ ಭಾಗವಹಿಸಿರುವುದು ಗಮನಾರ್ಹವಾಗಿದೆ. ಸಾರ್ವಜನಿಕರು ಈ ಹೋರಾಟ ರಾಜಕೀಯದ ಮೇಲಿಲ್ಲ, ಜನಜೀವನದ ಮೇಲಿನ ಕಾಳಜಿಯಿಂದ ನಡೆಯುತ್ತಿರುವ ಹೋರಾಟ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ವೀಕ್ಷಕರೇ, ಮಹಿಷವಾಡಗಿ ಸೇತುವೆ ಸಮಸ್ಯೆ ಇಂದು ರಬಕವಿ ಬನಹಟ್ಟಿ ತಾಲೂಕಿನ ಜನರಿಗೆ ಅಭಿವೃದ್ಧಿ, ಸುರಕ್ಷತೆ ಮತ್ತು ಮಾನವೀಯತೆಯ ಪ್ರಶ್ನೆಯಾಗಿ ಪರಿಣಮಿಸಿದೆ. ಸರ್ಕಾರ ಹಾಗೂ ಸಂಬಂಧಿತ ಇಲಾಖೆ ಈ ಉಪವಾಸ ಸತ್ಯಾಗ್ರಹಕ್ಕೆ ಸ್ಪಂದಿಸಿ ತಕ್ಷಣ ಕ್ರಮ ಕೈಗೊಳ್ಳುತ್ತವೆಯೇ ಅಥವಾ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಇನ್ನಷ್ಟು ಬೆಳವಣಿಗೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ಸ್ಟ್ರೈಕ್ ಮಾಡ್ತಾ ಇದ್ದೀರಿ, ಮುಂದೆ 2 ದಿವಸ ಇದನ್ನ ಸ್ಟ್ರೈಕ್ ಮಾಡಬೇಕು ಅನ್ನೋ ವಿಚಾರ. ಇವತ್ತು ಈ ಅಮರನ ಉಪವಾಸ ಸತ್ಯಾಗ್ರಹ 2ನೇ ದಿನಕ್ಕೆ ಕಾಲಿಟ್ಟಿದ್ದು, ಇನ್ನು ನಮ್ಮ ಮೈಸೂರಿಗೆ ಕಾಮಗಾರಿ ಪ್ರಾರಂಭ ಆಗುವವರೆಗೂ ಈ ಉಪವಾಸ ಸತ್ಯಾಗ್ರಹ ಮುಂದುವರಿತದ. ಅಲ್ಲಿವರೆಗೆ ಯಾವುದೇ ಒತ್ತಡಗಳು ನಾವು ಮನೆಯದೇ ಈ ಉಪವಾಸ ಸತ್ಯಾಗ್ರಹ ನಾವು ಕಂಟಿನ್ಯೂ ಮಾಡ್ತೀವಿ. ಮತ್ತೇನಿಲ್ಲ, ಸುಮಾರು ಒಂದು 10 ವರ್ಷಗಳ ನೆನಗುದಿ 10 ವರ್ಷಗಳ ಹಿಂದೆ ಶಂಕುಸ್ಥಾಪನೆ ಆದ ನಮ್ಮ ಮೈಸೂರಿಗೆ ಬ್ರಿಡ್ಜ್ ಆದಷ್ಟು ಬೇಗ ಶೀಘ್ರವಾಗಿ ಮುಗಿಬೇಕು. ಯಾಕಂದ್ರೆ ಇಂಥ ಸಣ್ಣ ಬ್ರಿಡ್ಜ್ನ ಮಾಡಕ್ಕೆ ಸರ್ಕಾರ ಇಷ್ಟ ಮೀನಾಮೇಷಿ ಅನ್ಸಾಯ್ತಂದ್ರೆ ಇನ್ನು ದೊಡ್ಡ ದೊಡ್ಡ ಕಾಮಗಾರಿಗಳನ್ನ ಹೇಗೆ ಮಾಡ್ತದ. ಮೂಲಭೂತ ಸೌಕರ್ಯಕ್ಕೆ ದೊಡ್ಡ ಅನುಕೂಲ. ಈಗ ನಮ್ಮ ರಬಕವಿಗೆ ಆಧಾರ ಸ್ತಂಭ ಅದ, ಜೀವನಾಡಿ ಅದ. ಈಗ ಅದು ಬ್ರಿಡ್ಜ್ ಆತಂದ್ರೆ ನಮ್ಮಲ್ಲಿರುವ ರಬಕವಿ ಬಂಡಿ ರಾಮಪುರ ಹೊಸೂರಿನ ವಹಿವಾಟುಗಳು, ವ್ಯಾಪಾರಗಳು, ಉದ್ಯೋಗಗಳು ಇನ್ನೂ ಹೆಚ್ಚಿನ ತೀವ್ರತೆ ಬೆಳೀತಾವ ಅನ್ನೋ ಒಂದು ಆಶೆಯಿಂದ ಸಾಕಷ್ಟು ಹೋರಾಟಗಳ ನಂತರ ಸರ್ಕಾರ ಅವಾಗ ಏನೋ ಒಂದು 10 ವರ್ಷಗಳಿಂದ 2018ರಾಗ ಒಂದು ಶಂಕುಸ್ಥಾಪನೆ ಮಾಡಿದ್ದೆವು. ಇಲ್ಲಿವರೆಗೆ ಇವಾಗ 10 ವರ್ಷ ಆಯ್ತು, ಇನ್ನೂವರೆಗೆ ಆ ಕಾಮಗಾರಿ ಮುಗಿತಲ್ಲ. ಆದಷ್ಟು ಬೇಗ ಆ ಕಾಮಗಾರಿ ಮುಗಿಸ್ಕೊಡ್ಬೇಕಂತ ನಾವು ಸರ್ಕಾರ ಒತ್ತಾಯ ಮಾಡ್ತೇವೆ. ಅದಕ್ಕೋಸ್ಕರ ನಾವು ರಬಕವಿ ಸಮಸ್ಯೆ ಎಲ್ಲ ರಬಕವಿ ಬನಹಟ್ಟಿ ರಾಮಪುರ ಹೊಸೂರಿನ ಎಲ್ಲ ಹಿರಿಯರು ಈ ಅಮರ ನಮ್ಮ ಜಮಖಂಡಿ ಡಾಕ್ಟರ್ ನೇತೃತ್ವದಲ್ಲಿ ಅಮರ ಉಪವಾಸ ಸತ್ಯಾಗ್ರಹನ ಹಮ್ಮಿಕೊಂಡೆವು. ಈ ಕಾಮಗಾರಿ ಪ್ರಾರಂಭ ಆಗಿವರೆಗೂ ನಮ್ಮ ಉಪವಾಸ ಸತ್ಯಾಗ್ರಹ ಹೀಗೆ ಮುಂದುವರಿತದೆ. ಅಲ್ಲಿವರೆಗೆ ನಾವು ಯಾವುದೇ ಒತ್ತಡಕ್ಕೆ ಮನೆಯಿಂದ ನಾವು ಇಲ್ಲೇ ಉಪವಾಸ ಸತ್ಯಾಗ್ರಹ ನಾವು ಹೇಳಕ್ ಇಷ್ಟಪಡ್ತೀವಿ. ಶಾಲಾ ಮಕ್ಕಳಿಗೆ ಆಮೇಲೆ ರೈತರಿಗೆ ಹೋಗಕ ಬರಕ ತೊಂದರೆ ಆಗಲ್ಲ, ಅದು ಬಹಳಷ್ಟು ಮೇಜರ್ ರೀ. ಯಾಕಂದ್ರೆ ಈಗ ಸಾಕಷ್ಟು ನಮ್ಮಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಸಾಕಷ್ಟು ಅದಾವು. ಈಗ ಆ ಕಡೆಯಿಂದ ಮೈಸೂರು ಇರ್ಬೋದು, ಸೌದಿ ಇರ್ಬೋದು, ಆ ಕಡೆ ಸಾಕಷ್ಟು ಹಳ್ಳಿಗಳಿಂದ ಈ ಕಡೆ ಬರಾಕ ಈಗ ನೀವು ನೋಡ್ತಿರ್ಬೋದು ಹೊಳಿ ಮ್ಯಾಗ ಎಷ್ಟು ಒಂದು ನಾವು ಅದಾವ ಅವು ನಾವುಗಳು ಹೆಂಗ್ ತುಂಬಿರ್ತಾವಂದ್ರ ನಿಂದ್ರಾಗ ಜಾಗ ನಾವ್ನ್ಯಾಗ ಇಷ್ಟು ಒಂದು ನಾವು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಅಲ್ಲಿ ಮತ್ತೆ ಅಷ್ಟು ಜನ ಗೊಳೆ ಆಗ್ತಾರೆ.
ಬೈಕ್ಗಳು ಇರ್ಬೋದು, ಸೈಕಲ್ಗಳು ಇರ್ಬೋದು, ವೃದ್ಧರು ಇರ್ಬೋದು, ಮಕ್ಕಳು ಇರ್ಬೋದು, ಶಾಲೆ ಎಜುಕೇಶನ್ ಬರ್ತಿರ್ತಾರೆ. ಆಮೇಲೆ ಪಾಪ ಬರೋದು ಹೋಗೋದು ಮಾಡ್ತಿರ್ತಾರೆ. ಏನೋ ಸ್ವಲ್ಪ ರಬಕದ ಮಸೂಡಿಗೆ ಹೋಗಕ್ಕೆ ಒಂದು 10 ನಿಮಿಷ ಲೇಟ್ ಆದ್ರೂ ನಾವು ಹೋಗ್ಬಿಟ್ಟಿರ್ತದ. ಪಾಪ ಇಲ್ಲೇ ಇರ್ಬೇಕು, ಹೊಳಿ ಮ್ಯಾಗ ವಸ್ತಿ ಮಾಡ್ಬೇಕು ಅಂತ ಒಂದು ಕೆಟ್ಟ ಪರಿಸ್ಥಿತಿ ಐತಿ. ಅದಕ್ಕೋಸ್ಕರ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ವು. ನಾವು ಮನವಿ ಕೊಟ್ಟು ಮುಖ್ಯಮಂತ್ರಿ ಅವ್ರ ತನ ಹೋಗಿ ನಾವು ಅವ್ರು ಖುದ್ದಾಗಿ ಮನವಿಯನ್ನು ಕೊಟ್ಟು ಬಂದಿವಿ. ಆದಷ್ಟು ಬೇಗ ನಮ್ಮ ಕಾಮಗಾರಿ ಪ್ರಾರಂಭ ಮಾಡ್ರಿ ಅಂತ ನಾವು ಹೇಳಿದ್ರು ಸಹ ಇಲ್ಲಿವರೆಗೆ ಯಾವುದೇ ರೀತಿಯಾಗಿ ಅದು ಫಲ ಕಾಣದೇ ಇದ್ದಾಗ ಮಿಕ್ಕಿ ನಾವು ಈ ಉಪವಾಸ ಸತ್ಯಾಗ್ರಹ ನಂಬ್ಕೊಂಡಿವ್ರಿ. ರಾತ್ರಿ ವೇಳೆಯಲ್ಲಿ ಬೋಟ್ಗಳೆಲ್ಲ ಬಂದ್ ಆಗಿಬಿಡ್ತಾವ್ರಿ, ಜನರು ಹೋಗಕ ಬರಕ ತೊಂದ್ರೆ ಆಕತ್ತೆ. ಅದ್ರ ಬದಲು ಏನ್ ಹೇಳಿ? ಹೌದ್ರಿ, ರಾತ್ರಿ 7 ಗಂಟೆಗೆ ಇಲ್ಲಿಂದ ಆ ಕಡೆ ಇರ್ಬೋದು, ಆ ಕಡೆಯಿಂದ ಈ ಕಡೆ ಇರ್ಬೋದು, ಬೋಟ್ಗಳು ಬಂದ್ ಆಗ್ತಾವ. ಏನೋ ಯಾವುದೋ ಒಂದು ವೈದ್ಯಕೀಯ ಬಂದಿರ್ಬೋದು, ದವಾಖಾನೆ ಬಂದಿರ್ಬೋದು, ಒಂದು ಯಾವುದೋ ಕೆಲಸಕ್ಕೋಸ್ಕರ ಕಡೆ ಬಂದಾಗ 7 ಗಂಟೆ ಆತಂದ್ರ ನಾವುಗಳು ಬಂದಾಗ್ಬಿಡ್ತಾವ. ಪಾಪ ಅವ್ರು ಇಲ್ಲೇ ಎಲ್ಲರೇ ವಸ್ತಿ ಮಾಡ್ಬೇಕಾಗತ್ತೆ ಅಂತ ಒಂದು ಕೆಟ್ಟ ಪರಿಸ್ಥಿತಿ ಐತಿ ನಮಗೆ. ಅದಕ್ಕೋಸ್ಕರ ಬ್ರಿಡ್ಜ್ ಆತಂದ್ರ ನಮ್ಗೊಂದು ಎಲ್ಲರಿಗೂ ಅವ್ರಿಗೆ ಆ ಕಡೆ ಅವ್ರಿಗೆ ಇರ್ಬೋದು, ಈಗ ನಮ್ಮ ಕಡೆದವ್ರಿಗೆ ಎಲ್ಲರಿಗೂ ಒಂದು ಅನುಕೂಲ ಆಗತ್ತೆ ಅಂತ ಹೇಳಿ ಈ ಒಂದು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿವಿ. ಅಂದ್ರೆ ಮಸೂಡಿಗೆ, ಸೌದಿ, ಆ ಕಡೆ ನಂದೇಶ್ವರ ಆ ಕಡೆ ಎಲ್ಲ ಜನ ಈ ಕಡೆ ಬರ್ತಿರ್ತಾರ. ಈ ಕಡೆ ಅವ್ರ ಆ ಕಡೆ ಹೋಗ್ತಿರ್ತಾರ, ಈ ಕಡೆ ಹತ್ತನಿ ಹೋಗ್ತಿರ್ತಾರ, ಸೌದಿ ಹೋಗ್ತಿರ್ತಾರ. ಈ ಕಡೆ ನಮ್ಮ ಕಡೆಯವರು ಸಾಕಷ್ಟು ಹೊಲಗಳು ಅದಾವ. ಹೋಗುದು ಬರೋದಕ್ಕೆ ಬಹಳ ಅದೊಂದು ದೊಡ್ಡ ಒಂದು ದಾರಿ, ಬಹಳ ಒಂದು ಜೀವನಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸರ್, ಹೋರಾಟ 2 ದಿವಸ ಮಾಡ್ತಾ ಇದ್ದೀರಾ, 2 ದಿವಸ ಮುಂದುವರಿತು. ನಾವು ಸರ ನಿನ್ನೆ ದಿನನ ಉಪವಾಸ ಸತ್ಯಾಗ್ರಹ ಇದ್ರೆ ನಿನ್ನೆ ದಿನ ಸ್ಟಾರ್ಟ್ ಮಾಡಿವ್ರಿ. ಮುಂದುವರಿಬೇಕಂದ್ರೆ ನಮ್ದು ಕೆಲಸ ಚಾಲು ಆಗುವವರೆಗೆ ಮುಂದುವರಿದೈತೆ ಸರ್. ಅಲ್ಲಿವರೆಗೆ ನಾವೇನು ನಿಲ್ಸಂಗಿಲ್ಲ. ಬ್ರಿಡ್ಜ್ ಪೂರ್ಣ ಆಗುವವರೆಗೂ ತಮ್ಮ ಹೋರಾಟ ಇರ್ತದೆ. ಹೌದು ಸರ್, ಇದು ಬ್ರಿಡ್ಜ್ ಮುಗುವವರೆಗೆ ಹೋರಾಟ ಸ್ಟಾರ್ಟ್ ಆಗ್ಬೇಕು. ಮೊದಲಿಗೆ ಕೆಲಸ ಸ್ಟಾರ್ಟ್ ಆತಾರ ರೀ ನಮ್ಮ ಹೋರಾಟ ಮುಗಿದೈತ್ರಿ. ನಡು ಏನಾರು ನಿಂತಂದ್ರೆ ನಾವು ಇಲ್ಲಿ ಅದು ಮುಗಿಯುವವರೆಗೆ ಒಟ್ಟ ಬಿಡಂಗಿಲ್ಲ ರೀ. ಯಾಕಂದ್ರೆ ಅದರಿಂದ ಜನರಿಗೆ ಸಮಸ್ಯೆ ಭಾಳ ಅದಾವ್ರಿ. ನಾದ ಹೋಗಾಕನ್ನು ಬರಾಕನ್ನು ಒಂದು ಹಾಸ್ಪಿಟ್ಲ್ ಅಲ್ಲಿ 20 ಕಿಲೋಮೀಟರ್ ಹೋಗೋ ಬದಲು ಇಲ್ಲಿ 4 ಕಿಲೋಮೀಟರ್ ನಮ್ಮ ಊರಿಗೆ ಬರ್ತಾರೆ. ಅವ್ರಿಗೆ ಜನರಿಗೆ ಸಹಕಾರ ಸಿಗತೈತ್ರಿ. ಆ ಕಡೆ ನಮ್ಮೊಂದು ಜಮೀನು ಇಲ್ರಿ, ಆದ್ರೂ ಜನರಿಗೆ ಸಹಕಾರ ಹಾಕತೈತೆ. ಸಾಲ ಮಕ್ಕಳಿಗೆ ರೀ, ಪಬ್ಲಿಕ್ ರೀ, ರೈತರಿಗೆ ಎಲ್ಲರಿಗೂ ಸಮಸ್ಯೆ ಐತ್ರಿ. ಅದ ಭಾಳ ಒಂದು 4 ಕಿಲೋಮೀಟರ್ ಸರ್ ಏನ್ ಬೇಕಾದ್ರೆ ಸಿಗತೈತಿ. ಇಲ್ಲಿ ಸ್ಕೂಲ್, ದವಾಖಾನಿ, ಒಂದು ಕಿರಾಣಿ ಅಂಗಡಿ ಇರ್ಬೋದು, ಒಂದು ಎಲ್ಲಾ ತರ ಮೆಟಲ್ ಸಿಗುವಂತ ಮನೆಗೆ ಸವಲತ್ತು ಐತಿಲ್ಲ ಸರ್ ಎಲ್ಲ. ಬ್ರಿಡ್ಜ್ ಪೂರ್ಣ ಆಗೋದು ಸರ್ 10 ವರ್ಷ ಆಯ್ತು. ಇದು 3ನೇ ಸರ್ಕಾರ ಇದೆ. 3ನೇ ಸರ್ಕಾರ ಆದ್ರೂ ನಮ್ಮ ಬ್ರಿಡ್ಜ್ ಪೂರ್ಣಗೊಳ್ಳೋದಾಯ್ತು. ಏನ ಸರ್ಕಾರ ನಿರ್ಲಕ್ಷ್ಯರು, ಏನ್ ಅಲ್ಲಿ ಇಂಜಿನಿಯರ್ಗಳು ಕೆಲಸ ಮಾಡೋರು ನಿರ್ಲಕ್ಷ್ಯರು ಏನೋ ಗೊತ್ತಾಗೋದು ಸರ್. ಅದಕ್ಕೆ ಬೇಡ ಅಂತೇಳಿ ನಮ್ಮ ಜಮಖಂಡಿ ಡಾಕ್ಟರ್ ಇದು ಹಿಂಗಾರಿ ಆಗಂಗಿಲ್ಲ, ನಾನು ಉಪವಾಸ ಸತ್ಯಾಗ್ರಹ ನಾನು ಕುಂಡ್ರಾವತ್ತನು ನಾನು ಕೂತದೇನು ಒಟ್ಟು ಬ್ರಿಡ್ಜ್ ಚಾಲು ಮಾಡ್ದಂತೇಳಿ ಜಮಖಂಡಿ ಡಾಕ್ಟರ್ ನೇತೃತ್ವದಲ್ಲಿ ನಾವು ಕೆಲಸ ಮಾಡತ್ತಿದ್ದೀವಿ. ನಾನು ಡಾಕ್ಟರ್ ರವಿ ಜಮಖಂಡಿ ಅಂತ ಹೇಳಿ, ರಬಕವಿ ನಿವಾಸಿ, ಅರವಳಿಕೆ ತಜ್ಞ. ಈಗಾಗಲೇ ತಮಗೆ ತಿಳಿದಂತೆ ಸುಮಾರು 10 ವರ್ಷಗಳ ಹಿಂದೆ ಒಂದು ಈ ಬೆಳಗಾವಿ ಜಿಲ್ಲೆಯ ಮಹೇಶ್ವಾಡಿಗೆ, ಆಮೇಲೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ರಬಕವನಟಿ, ಅವಳಿ ನಗರಗಳಿಗೆ ಒಂದು ಸಂಪರ್ಕ ಸೇತುವೆ ಅಂತ ಹೇಳಿ ಒಂದು ಮನವಿ ಮಾಡಿದ್ವಿ ಸರ್ಕಾರಕ್ಕೆ. ಅದನ್ನ ಸ್ಪಂದಿಸಿ ಸರ್ಕಾರ ಅನುಮೋದನೆ ಕೊಟ್ಟು, ಆ ಟೈಮಲ್ಲಿ ಸಚಿವೆ ಉಮಾಶ್ರೀ ಮೇಡಮ್ ಅವರು ಇದ್ರು. ಅನುಮೋದನೆ ಆಯಿತು. ಅನುಮೋದನೆ ಆಗಿ ಕೆಲಸನೂ ಆರಂಭ ಆಯಿತು. ಆದರೆ ಯಾವ ಕಾರಣದಿಂದ ನಿಂತು ಅಂತ ಗೊತ್ತಾಗ್ಲಿಲ್ಲ. ನಾವು ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿದ್ರು ಕೂಡ ಎಲ್ಲ ಥರದಲ್ಲಿ ಮನವಿ ಸಲ್ಲಿಸಿದ್ರು ಸ್ಪಂದನೆ ಬಹಳ ಕಡಿಮೆ ಆಗಿತ್ತು. ಮತ್ತೆ ಕಾಮಗಾರಿ ಬಹಳ ಆಮೆಗತಿಯಲ್ಲಿ ಸಾಗ್ತಾ ಇತ್ತು. ಹಲವಾರು ಬಾರಿ ನಾವು DC ಅವ್ರನ್ನ ಹಿಡ್ಕೊಂಡು AC ಅವ್ರನ್ನ 2-3 ಸಲ ಮೀಟಿಂಗ್ ಮಾಡಿದ್ರು ಅದ್ರ ಬಗ್ಗೆ ಸ್ಪಂದನೆ ಸಿಗ್ಲಿಲ್ಲ. ಅಂದಾಗ ಇದು ಕೊನೆಯ ಪ್ರಯತ್ನ ಅಂತ ಹೇಳಿ ಇದೇ 6 ತಿಂಗಳಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ 2 ಸಲ ಭೇಟಿಯಾಗಿ ಮನವಿ ಮಾಡ್ಕೊಂಡ್ರು ಕೂಡ ಡಿಸೆಂಬರ್ಗೆ ಮುಗೀತದ ಅಂತ ಹೇಳಿ ಒಂದು ನಮಗೆ ಮಾತು ಕೊಟ್ಟಿದ್ರು, ಆಶ್ವಾಸನೆ ಕೊಟ್ಟಿದ್ರು. ಅದನ್ನು ನಾವು ನಂಬಿ ಇವ್ರು ಮಾಡ್ತಾರ ಅಂತ ತಿಳ್ಕೊಂಡು ನಿಂತೀವಿ. ಬಟ್ ಇನ್ನಿವರೆಗೂ ಅಲ್ಲಿ ಏನೋ ಒಂದು ಪ್ರೋಗ್ರೆಸ್ ಆಗಿಲ್ಲ. ಅದಕ್ಕೆ ಕೊನೆಯ ಹಂತವಾಗಿ ನಾವು ಇದು ಉಪವಾಸ ಸತ್ಯಾಗ್ರಹ ಕೈಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಇದರ ಜೊತೆ ಸರ್ವರು, ನಮ್ಮ ಊರು ಹಿರಿಯರು, ಗಣ್ಯರು, ಮುಖಂಡರು, ಮುತ್ಸದ್ದಿಗಳು, ಸರ್ವರು, ಸಾರ್ವಜನಿಕರು, ಎಲ್ಲ ಸಮಾಜದವರು, ಹಿರಿಯರು ನನಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ರೆ ನಾವು ನೆಪ ಅಷ್ಟ ಅವ್ರ ಬೆಂಬಲ ಹಿಂಗೆ ಆಗೈತಲ್ಲ ಅದಕ್ಕೆ ಕಾರ್ಯರೂಪಕ್ಕೆ ಬರಬೇಕು, ಬಂದ್ಮೇಲೆ ಹೇಳ್ಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದೀವಿ. ಈ ನಿಟ್ಟಿನಲ್ಲಿ ಇದರಿಂದ ಎಷ್ಟು ಅಭಿವೃದ್ಧಿ ಆಗ್ತದೆ ಅಂತ ತಿಳ್ಕೊಂಡು ಹಲವು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿ ಕೊಟ್ರು ಆ ಕಡೆ ಲಕ್ಷ್ಯ ಇಲ್ಲದಂಗ ಆಗಿಬಿಡ್ತು. ಯಾಕೆ ಹಂಗೆ ನಿರ್ಲಕ್ಷ್ಯ ಮಾಡ್ರಿ ಅಂತ ಇನ್ನ ಯಕ್ಷ ಪ್ರಶ್ನೆ ಐತಿ. ಯಾವುದಕ್ಕೂ ಮುಂದುವರಿತಾ ಇಲ್ಲ ಅಂತನೂ ಯಕ್ಷ ಪ್ರಶ್ನೆ ಐತಿ. ಅದಕ್ಕಾಗಿ ಸಂಬಂಧಿಸಿದ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಇನ್ನಿತರರು ಎಲ್ಲ ಇದಕ್ಕೆ ಪೂರಕವಾಗಿ ಕೆಲಸ ಮಾಡಿ ತ್ವರಿತಗತಿಯಲ್ಲಿ ಕಾಮಗಾರಿ ಮುಗಿಸ್ಬೇಕಂತ ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೇನೆ. ನಮಸ್ಕಾರ. ನಾನು ರಬಕವಿ ಒಂದು ಪ್ರಜ್ಞಾವಂತ ಸಮಾಜದ ನಾಗರಿಕನಾಗಿ ಈ ಒಂದು ಡಾಕ್ಟರ್ ರವಿ ಜಮಖಂಡಿಯವರ ನೇತೃತ್ವದಲ್ಲಿ ಹಮ್ಮಿಕೊಂಡಂಥ ಮಹೇಶ್ವಾಡ್ಗಿ ಸೇತುವೆಯ ತ್ವರಿತ
ಪೂರ್ಣಗೊಳಿಸುವ ಕಾರ್ಯಕ್ರಮದ ಈ ಉಪವಾಸ ಸತ್ಯಾಗ್ರಹ ಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ರಬಕವಿ ಬನಹಟ್ಟಿ ಅಂತಕ್ಕಂಥದ್ದು ಇತ್ತೀಚೆಗೆ ಎಲ್ಲಾ ವ್ಯಾವಹಾರಿಕ ಸಂಪರ್ಕಗಳನ್ನು ಕಳೆದುಕೊಂಡು ಒಂದು ನಡುಗಡ್ಡೆ ಅಂತ ಆಗಿದೆ. ಅದಕ್ಕೆ ಈ ಒಂದು ಊರು ಅಂತಕ್ಕಂಥದ್ದು ಅಭಿವೃದ್ಧಿ ಆಗ್ಬೇಕಾತಂದ್ರೆ ಇವತ್ತಿನ ದಿವಸ ಈ ಸೇತುವೆ ಆಗ್ಬೇಕಾದದ್ದು ಬಹಳ ಅವಶ್ಯಕತೆ ಇದೆ. ಎಲ್ಲಾ ಒಂದು ಗ್ಲೋಬಲೈಸೇಷನ್ ದಿಂದ ಊರಲ್ಲಿರ್ತಕ್ಕಂಥ ಎಲ್ಲಾ ಯುವಕರು ಕೂಡ ಊರು ಬಿಟ್ಟು ಹೋದ ನಂತರ ಊರಿನಲ್ಲಿ ಅಭಿವೃದ್ಧಿ ಹೆಂಗ್ ಆಗ್ಬೇಕು, ಅದಕ್ಕೆ ಊರಿನಲ್ಲಿ ವ್ಯಾಪಾರ ಉದ್ಯೋಗ ಹೆಚ್ಚು ಆಗ್ಬೇಕಾತಂದ್ರೆ ಎಲ್ಲರೂ ಕೂಡ ಆ ಒಂದು ಊರಿಗೆ ಬರುವಂತ ಆಗ್ಬೇಕು. ಆ ಊರಿಗೆ ಬರ್ಲಿಕ್ಕೆ ಈ ನಮ್ಮ ಮಹೇಶ್ವಾಡಿಗೆ ಸೇತುವೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತ ಪಾತ್ರವನ್ನು ವಹಿಸ್ತೈತಿ. ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿನೇ ಈ ಅಂತರ ಇದೆ. ಎಂತೆಂತ ದೊಡ್ಡ ದೊಡ್ಡ ಬ್ರಿಡ್ಜ್ ಗಳನ್ನ ನಿರ್ಮಾಣ ಮಾಡ್ತಾರೆ ಸರ್ಕಾರದವರು. ನಮ್ಮ ಊರಿಗೆ ಇಂಥ ಒಂದು ಚಿಕ್ಕ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿ ಇಲ್ಲಿ ಲಕ್ಷಾಂತರ ಜನ ವಾಸಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಈ ಕಾರ್ಯ ಯಾಕೆ ಮಾಡಬಾರದು ಅಂತ ಹೇಳಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ದಯವಿಟ್ಟು ಇದಕ್ಕೆ ಪ್ರಜಾಪ್ರತಿನಿಧಿಗಳೇ ಇರಲಿ ಅಥವಾ ಅಧಿಕಾರಿಗಳೇ ಇರಲಿ, ಯಾರು ಇದಕ್ಕೆ ಸಂಬಂಧಪಟ್ಟವರದರಿ ತಾವು ಇದನ್ನ ತೀವ್ರವಾಗಿ ಇದನ್ನ ತಮ್ಮ ಮನಸ್ಸಿನ ಮೇಲೆ ತಗೊಂಡು ಈ ಕಾರ್ಯ ಮಾಡಲೇಬೇಕು ಅಂತ ಹೇಳಿ ನಮ್ಮ ಸಮಸ್ತ ರಬಕವಿ ಬನಹಟ್ಟಿ ನಾಗರಿಕ ಪರವಾಗಿ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲಿವರೆಗೆ ಡಾಕ್ಟರ್ ರವಿ ಜಮಖಂಡಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ಅಥವಾ ಈ ಒಂದು ಮಹೇಶ್ವರಿಗೆ ಸೇತುವೆ ಕಾರ್ಯರೂಪಕ್ಕೆ ಬರುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಇದರಲ್ಲಿ ನಮ್ಮಲ್ಲಿ ಸಂಪೂರ್ಣವಾದ ಒಗ್ಗಟ್ಟಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದ. ಹೋರಾಟಕ್ಕೆ ಬೆಂಬಲ ಕೊಡಕ್ ಬಂದ್ರೆ ಅದ್ರ ಬಗ್ಗೆ ಸರ್, ನಾವು ರಬ್ಕೈ ದಾನೇಶ್ವರಿ ಆಟೋ ಚಾಲಕರ ಮಾಲಕ ಸಂಘ ರಬ್ಕೈ ರಾಂಪುರ ಹೊಸೂರು ಸರ್. ನಮ್ಮಲ್ಲಿ ಸರ್ ಸುಮಾರು 10 ವರ್ಷ ಸರ್ ಬ್ರಿಡ್ಜ್ ಕಾಮಗಾರಿಗಳು ವಿಳಂಬ ಆಗಿದೆ ಸರ್. ಅದಕ್ಕೆ ಸರ್ ಪ್ರಾರಂಭ ಆಗ್ತದೆ ಸರ್, ಚಲೋ ಆಗ್ತದೆ ಸರ್. ಅತನಿಗೆ ಹೋಗಕ್ಕೆ ಬಸ್ಸಿನ ಅನುಕೂಲ ಆಗ್ತೈತೆ ರೀ, ಸಾರ್ವಜನಿಕ ವ್ಯವಸ್ಥೆ ಆಗ್ತೈತೆ ಸರ್. ಆಮೇಲೆ ಸರ್ ಆಟೋ ರಿಕ್ಷಾ ಒಳ್ಳೆಯದಾಗುತ್ತೆ. ಇಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗ್ತೈತೆ ಸರ್. ಊರು ದೊಡ್ಡದಾಗ್ತೈತೆ ರೀ, ಬರಾರಿ ಹೋಗೋರಿಗೆ ರಬ್ಕೈಯಿಂದ ಇಂಪ್ರೂವ್ಮೆಂಟ್ ಆಗ್ತೈತೆ ಸರ್. ಒಳ್ಳೇದಾಗೋ ಕ್ರಮದಿಂದ ಸರ್ ನಾವು ಅದಕ್ಕೆ ಬೆಂಬಲ ಕೊಡಕ್ಕೆ ಬಂದೀವಿ ಸರ್. ಶಾಲಾ ಮಕ್ಕಳಿಗೆ ಸರ್, ರೈತರಿಗೆ ಸರ್ ಅನುಕೂಲ ಆಗ್ತದೆ ಸರ್. ಒಳ್ಳೆ ಮೇಲೆ ಸರ್ ಎಲ್ಲರಿಗೂ ಬರೋಕೆ ಒಂದು ಉದ್ಯೋಗ ವ್ಯವಸ್ಥೆ ಚಲೋ ಆಗ್ತದೆ ಸರ್. ಎಲ್ಲರಿಗೂ ಅನುಕೂಲ ಆಗೋದ್ರಿಂದ ನಾವು ಬೆಂಬಲ ಕೊಡಕ್ಕೆ ಬಂದೀವಿ ಸರ್. ಅದೇ ಸರ್ ರಬ್ಕೈಗೆ ಸರ್ ಏನಾಯ್ತು ಸರ್, ಇತ್ತೀಚೆಗೆ ಸರ್ ರಬ್ಕೈ ಏನೂ ಉಳಿದಿಲ್ಲ ಸರ್ ಇಲ್ಲಿ ಒಟ್ಟು. ಅದು ನೋಡಿ ಸರ್ ಬ್ಯಾಂಡ್ ಇಂಪ್ರೂವ್ಮೆಂಟ್ ಐತಿ. ಹಂಗೆ ರಬ್ಕೈ ನಮ್ಮದು ಇಂಪ್ರೂವ್ಮೆಂಟ್ ಆತ ಸರ್, ನೋಡೋಕೆ ಚಂದ ಆಗ್ತದೆ ಸರ್. 15 ಈಗ ನಮ್ಮಲ್ಲಿ ಬಸ್ಸಿನ ವ್ಯವಸ್ಥೆ, ಬಸ್ ಸ್ಟ್ಯಾಂಡ್, ಆಟೋ ರಿಕ್ಷಾದವ್ರಿಗೆ ಮಂದಿಗೆ ಹೋಗಿ ಬರೋದು, ಕಾಲೇಜಿಗೆ ಅಲ್ಲಿ ನಡು ಆಜಾಗ ಸರ್ ಅಂಗಡಿ ಇದೆ ಅಂತ ಸರ್. ಮದಮಟ್ಟಿಂದ ಕಾಲೇಜ್ ಐತೆ, ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ಎಲ್ಲರಿಗೂ ಆತಂತ ಅನುಕೂಲ ಭಾರಿ ಆಗ್ತದೆ ಸರ್, ಒಳ್ಳೇದಾಗ್ತದೆ ಅಂತ ನಮಗೆ ಸರ್. ಈ ಮಹೇಶ್ವಾಡಿ ಬ್ರಿಡ್ಜ್ ಭಾಳ ವರ್ಷದಿಂದ ಒಂದು 10-12 ವರ್ಷದಿಂದ ಐತ್ರಿ. ಇಲ್ಲೇ ನಮ್ಮ ರೊಕ್ಕ ಊರಾಗ್ರಿ ಏನೂ ಡೆವಲಪ್ಮೆಂಟ್ ಇಲ್ಲ, ವ್ಯಾಪಾರ ಇಲ್ಲ, ಏನೂ ಇಲ್ಲ. మరి ಅದೊಂದು ಭಾಳ ತೊಂದರೆ ಆಗೈತ್ರಿ. ಆದಷ್ಟು ಮಟ್ಟಿಗೆ ಅಧಿಕಾರಿಗಳು ಯಾರೋ ಇರಲಿ ನಮ್ಮ ರಬಕೈ ಬ್ರಿಡ್ಜ್ ಚಾಲೂ ಆಗಬೇಕು. ಆಗಲಿಲ್ಲ ಅಂದ್ರೆ ಇದಕ್ಕಿಂತ ಇವ್ರು ಏನು ಗೊತ್ತಾರವಿ ಡಾಕ್ಟರ್ ಸರ್ ಅವರು, ಇದಕ್ಕಿಂತ ನಾವು ಕೆಟ್ಟ ಹೋರಾಟ ಮಾಡ್ತೇವೆ. ಇದಕ್ಕೆ ಮುಂದೆ ಏನಾದ್ರು ಹೊರಗ ಅಂತಂದ್ರೆ ಸರ್ಕಾರ ಹೊಣೆಗಾರ ಆಗಬೇಕು. ಎಲ್ಲ ನಮ್ಮ ಆಟೋ ರಿಕ್ಷಾ ವತಿಯಿಂದ ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ, ನಾಳೆಗೆ ನೀವು ಎಷ್ಟು ರಿಕ್ಷಾ ತೊಗೊಂಡ್ಬರ್ತೀರಿ? ನಾಳೆ ನಾವು ಒಂದು 100 ರಿಕ್ಷಾ ತರ್ತೀವಿ, 100ರಿಂದ 70 ರಿಕ್ಷಾ ತರ್ತೀವಿ. ಈಗ ರೋಡ್ ಬಂದ್ ಮಾಡೋ ವಿಚಾರ, ರೋಡ್ ಬ್ಲಾಕ್ ಮಾಡಿಬಿಡ್ತೀವಿ ರೀ, ರೋಡ್ ಬ್ಲಾಕ್ ಮಾಡ್ತೀವಿ. ಬರ್ತೀವಿ ಸರ್, ಮಾಡ್ತೀವಿ ಸರ್. ನಾಳೆ ಮುಂಜಾನೆ ರೀ 10 ಗಂಟೆಗೆ ರೀ ಮಾಡ್ತೀವಿ ಸರ್. ಎಷ್ಟು 100 ರಿಕ್ಷಾ? 100 ರಿಕ್ಷಾ ಬರ್ತೀವಿ.